ಅನ್ನುವಂಥದ್ದು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ರಘುಪತಿ ಭಟ್ರು ಮಲ್ಪೆನಲ್ಲಿ ಹೊಸ ಉಪವಿಭಾಗವನ್ನು ತೆರಿಬೇಕು ಅನ್ನುವಂಥ ಒತ್ತಾಯವನ್ನು ಈ ನಡುವೆ ಮಾಡಿದ್ದಾರೆ. ಅಲ್ಲಿ ಉಪವಿಭಾಗವನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಹೇಳ್ತಾ ಇರೋದೇನು ಅಂತಂದ್ರೆ, ಕಲ್ಯಾಣಪುರ ಮತ್ತು ಅಂಬಾಗಿಲಿನ ಜನ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಭೌಗೋಳಿಕವಾಗಿ ನಮಗೆ ಉಡುಪಿ ಹತ್ರ ಆಗುತ್ತೆ, ಮಲ್ಪೆ ಹತ್ರ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸದನ ಮುಗಿದ ಕೂಡಲೇ ಶಾಸಕರ ನೇತೃತ್ವದಲ್ಲಿ ಎಲ್ಲ ಸ್ಥಳೀಯ ಒಂದು ಸಭೆ ಮಾಡಿ ಉಪವಿಭಾಗ ತೆರೀಲಿಕ್ಕೆ ಏನು ಅನಾನುಕೂಲತೆಗಳಿದ್ರು ಕೂಡ ಒಂದು ಸರಿ ಮಾಡ್ತೇವೆ. ಇನ್ನು ಕರ್ಜೆಗೆ ಸಂಬಂಧಪಟ್ಟಂತೆ ಹೊಸ ಸ್ಟೇಷನ್ ಬೇಕು ಅಂತ ಕೇಳಿದರೆ, ಕರ್ಜೆ ಮತ್ತು ಹೆಬ್ರಿಯನ್ನು ಸೇರಿಸಿಕೊಂಡು 1 ಟನ್ ಸ್ಟೇಷನ್ ಅನ್ನ ಮಂಜೂರಾತಿಯನ್ನು ಮಾಡಿಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಈಗ ನಾನೊಂದು ಆದೇಶ ಮಾಡ್ತೇನೆ, ಇಬ್ರು ದಿನ ಸಿಗೋರು ಇಲ್ಲಿ ಪ್ರಶ್ನೆ ಉತ್ತರ ಮಾಡ್ಕೋಬಾರದು ಅಂತ. ಅವ್ರು ಹಿಂಗೆ ಹೇಳಿದ್ರು ಮಾಡ್ಬಿಡ್ತಿದ್ದೆ. ಭೀಮಾ ನಾಯ್ಕ್ ಇಲ್ಲ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇಲ್ಲ, 15ರಲ್ಲಿ 6 ಜನ ಇಲ್ಲ. ಓಕೆ, ಪ್ರಶ್ನೋತ್ತರ ಮುಕ್ತಾಯವಾಗಿದೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಮಾನ್ಯ ಸಭಾಧ್ಯಕ್ಷರೇ, 29/12/22 9ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 224 ಪ್ರಶ್ನೆಗಳ ಪೈಕಿ 115 ಪ್ರಶ್ನೆಗಳಿಗೆ ಉತ್ತರವನ್ನು ಸದನದಲ್ಲಿ ಮಂಡಿಸಿದ್ದೇನೆ. ಓಕೆ, ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು. ಕಾರ್ಯದರ್ಶಿಯವರು ನಿಮಿಷ ತಡ್ರಿ, ಅದೆಲ್ಲ ಆಯ್ತು, ಕೊಡಿಸ್ತೀವಿ. ಸೆಕ್ರೆಟರಿ ಅವರು. ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಲಿರುವ ಈ ಕೆಳಕಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. 2022ನೇ ಸಾಲಿನ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2022ರ ವಿಧಾನ ಪರಿಷತ್ತಿನ ವಿಧೇಯಕ ಸಂಖ್ಯೆ 1, 2022ನೇ ಸಾಲಿನ ಕರ್ನಾಟಕ ಭೂ ಕಂದಾಯ 3ನೇ ತಿದ್ದುಪಡಿ ವಿಧೇಯಕ 2022ರ ವಿಧಾನ ಪರಿಷತ್ತಿನ ವಿಧೇಯಕ ಸಂಖ್ಯೆ 2. ಓಕೆ, ವಿತ್ತೀಯ ಕಲಾಪಗಳು. ಮಾನ್ಯ ಮುಖ್ಯಮಂತ್ರಿಗಳು 2022-23ನೇ ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತಿನ ಬೇಡಿಕೆಗಳ ಮೇಲೆ ಚರ್ಚೆ, ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. ಎಲ್ಲ MLAಗಳು ದಯವಿಟ್ಟು ಆ ಕಡೆ ಬರ್ರಿ. ಮುಖ್ಯಮಂತ್ರಿಗಳನ್ನೇ ಕರೆದಿದ್ದೀನಿ ನಾನು. ಸಪ್ಲಿಮೆಂಟರಿ ಬಜೆಟ್ ನಿಮ್ಗೆ ದುಡ್ಡು ಬೇಕಲ್ಲ ನಿಮ್ ಕ್ಷೇತ್ರಕ್ಕೆ, ನಿಮ್ಮನ್ನೇ ಕರೆದಿದ್ದೀನಿ ನಾನು ಅನ್ನದಾನೆ. ಆಮೇಲೆ ಈಗ ಅವರೇ ಉತ್ತರ ಕೊಡ್ಬೇಕು. ಈಗ ಸಪ್ಲಿಮೆಂಟರಿ ಬಜೆಟ್ ಮಾನ್ಯ ಸಭಾಧ್ಯಕ್ಷರೇ, ಈ ವರ್ಷದ ಬಜೆಟ್ ನಂತರ ಮೊದಲನೇ ಸಪ್ಲಿಮೆಂಟ್ರಿ ಎಸ್ಟಿಮೇಟನ್ನು ಕಳೆದ ಬಾರಿ ಬೆಂಗಳೂರಿನ ಅಧಿವೇಶನದಲ್ಲಿ ತಾವೆಲ್ಲ ಅನುಮೋದನೆಯನ್ನು ಮಾಡಿಕೊಟ್ಟಿದ್ರಿ. ಈಗ 2ನೇ ಸಪ್ಲಿಮೆಂಟ್ರಿ ಬಜೆಟ್ ಎಸ್ಟಿಮೇಟ್ಗಳನ್ನು ಮಂಡಿಸ್ತಾ ಇದ್ವಿ. ಮಾನ್ಯ ಸಭಾಧ್ಯಕ್ಷರೇ, 8,100 ಕೋಟಿ ರೂಪಾಯಿ 8,101.13 ಕೋಟಿ ರೂಗಳ ಎಸ್ಟಿಮೇಟನ್ನು ನಾನು ಮಂಡಿಸ್ತಾ ಇದ್ದೀನಿ. ಆರ್ಟಿಕಲ್ 205 ಆಫ್ 1A ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಾವಿಷನ್ ಪ್ರಕಾರ ಇದನ್ನು ಮಂಡಿಸಿದ್ದೇವೆ ಮಾನ್ಯ ಸಭಾಧ್ಯಕ್ಷ. ಇದು ವಾರ್ಷಿಕವಾಗಿ 2ನೇ ಎಸ್ಟಿಮೇಟನ್ನು ಕಂಪೇರ್ ಮಾಡಿದಾಗ 8.38% ಆಫ್ ದಿ ಬಜೆಟ್ ಇದೆ. ನಮ್ಮ ಬಜೆಟ್ ಸೈಜು 2,71,542 ಕೋಟಿ ಇದೆ. ಇಲ್ಲ, ಗ್ರಾಸ್ ಡಿಮಾಂಡ್ ಇರುವಂಥದ್ದು 2,71,542 ಕೋಟಿ. ಮೊದಲನೇ ಸಪ್ಲಿಮೆಂಟ್ರಿ ಎಸ್ಟಿಮೇಟನ್ನು 14,762 ಕೋಟಿ ಮಾಡಿದ್ವಿ. ಈಗ 8,001 ಕೋಟಿಯಷ್ಟು, ಅಂದರೆ 8.38 ಆಫ್ ದಿ ಬಜೆಟ್ ಸೈಜನ್ನು ಇವತ್ತು ಮಂಡಿಸ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಈ ಒಂದು ಬಜೆಟ್ಟು ಅದರ ಗಾತ್ರವನ್ನೆಲ್ಲ ನೋಡಿದಾಗ ಎದಕ್ಕೆ ನಾವು ಪ್ರಮುಖವಾಗಿ ಇದನ್ನು ಕೊಟ್ಟಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಇದರಲ್ಲಿ ಪ್ರಮುಖವಾಗಿ ನಾವು ಕೊಟ್ಟಿರುವಂಥದ್ದು ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡಿಗೆ. ತಮಗೆಲ್ಲ ಗೊತ್ತಿದೆ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಾವು ಹೆಚ್ಚುವರಿ ಖರ್ಚು ಮಾಡುವಂಥ ಅವಶ್ಯಕತೆ ಇತ್ತು. ಹೀಗಾಗಿ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ಗೆ 1,396.27 ಕೋಟಿ
ಅನ್ನು ಅದಕ್ಕೆ ಒದಗಿಸಿದ್ದೇವೆ. ಮತ್ತು ಸೆಂಟ್ರಲ್ ಶೇರು ನಮಗೆ ಬಂದಿತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮಲ್ಲಿ 750 ಕೋಟಿ ಬಂದಿತ್ತು, ಅದನ್ನು ಒದಗಿಸಿದ್ದೇವೆ. ಮತ್ತು ಪವರ್ ಸೆಕ್ಟರ್ಗೆ ನಾವು ಅದರ ಎಸ್ಕಾಮ್ಗಳಿಗೆ ಮತ್ತು KPCಗೆ ಇಕ್ವಿಟಿ ಒದಗಿಸೋ ಸಲುವಾಗಿ 500 ಕೋಟಿಯನ್ನು ಒದಗಿಸಿದ್ದೇವೆ. ಮತ್ತು ಜನರಲ್ ಎಲೆಕ್ಷನ್ ಸಲುವಾಗಿ ಅಸೆಂಬ್ಲಿಗೆ ಹಣವನ್ನು ಮಂಜೂರಾತಿ ಮಾಡಬೇಕಾಗುತ್ತೆ, ತಮಗೆ ಗೊತ್ತಿದೆ. 300 ಕೋಟಿ ರೂಪಾಯಿನ ಅದಕ್ಕೆ ಒದಗಿಸಿದ್ದೇವೆ. ಮತ್ತು ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ಗೆ 256 ಕೋಟಿ ಒದಗಿಸಿದ್ದೇವೆ. ಮತ್ತು ನಮ್ಮ ಕಾಸ್ಟ್ ಶೇರಿಂಗ್ ಮೇಲೆ ರೈಲ್ವೆ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ವಿ KRIDಲ್ಲಿ. ಅದರಲ್ಲಿ ಲ್ಯಾಂಡ್ ಎಕ್ವಿಸಿಷನ್ ಕಾಸ್ಟು ಮತ್ತು ಟೋಟಲ್ ಕಾಸ್ಟಲ್ಲಿ 50% ಅಂತ ಹಲವಾರು ಪ್ರಾಜೆಕ್ಟ್ಗಳಿಗೆ ನಾವೆಲ್ಲ ಹಿಂದೆ ಒಪ್ಕೊಂಡು ಬಂದಿದ್ದೇವೆ. ಅದಕ್ಕಾಗಿ 250 ಕೋಟಿಯನ್ನು ಒದಗಿಸ್ತಾ ಇದ್ದೇವೆ. ಮತ್ತು ಜಲಧಾರೆ ರೂರಲ್ ವಾಟರ್ ಸಪ್ಲೈ ಸ್ಕೀಮ್ಗೆ 200 ಕೋಟಿ ರೂಪಾಯಿ, ಕನ್ಸ್ಟ್ರಕ್ಷನ್ ಆಫ್ ಹಾಸ್ಟೆಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಕೂಲ್ ರೂಮ್ಸ್ ಸ್ಟೇಟ್ ಸ್ಕೀಮ್ಗಳನ್ನು 200 ಕೋಟಿ ರೂಪಾಯಿ ಒದಗಿಸಿದೆ. ವಿಶೇಷವಾಗಿ 5 ಮೆಗಾ ಹಾಸ್ಟೆಲ್ಗಳನ್ನು ಕಟ್ತಾ ಇದ್ದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ ಮತ್ತು ಮಂಗಳೂರಿನಲ್ಲಿ ಮಕ್ಕಳು ರೂರಲ್ ಏರಿಯಾದಿಂದ ಬಂದವರಿಗೆ ಹಾಸ್ಟೆಲ್ ಫೆಸಿಲಿಟಿ ಭಾಳ ಕೊರತೆ ಆಗಿದ್ದರಿಂದ 1,000 ಮಕ್ಕಳಿಗೆ ಬೇಕಾಗಿರುವಂಥ ಹಾಸ್ಟೆಲ್ಗಳನ್ನು ಮಾಡೋದ್ರಿಂದ ಅದಕ್ಕೆ 200 ಕೋಟಿ ರೂಪಾಯಿ ಒದಗಿಸಿದ್ದೇವೆ. ಮತ್ತು BBMPಗೆ 200 ಕೋಟಿ ರೂಪಾಯಿ ಮತ್ತು ಮೈನರ್ ಪೋರ್ಟ್ಸ್ಗೆ 175 ಕೋಟಿ, ಈ ಕೋರ್ಟ್ಸ್ಗಳಿಗೆ 135 ಕೋಟಿ, ಸ್ಟೇಟ್ ಹೈವೇ ಲ್ಯಾಂಡ್ ಎಕ್ವಿಸಿಷನ್ಗೆ 86 ಕೋಟಿ. ಹೀಗೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಬಾಬತ್ತಿನಲ್ಲಿ ಹಣವನ್ನು ಒದಗಿಸಿ ಒಟ್ಟು 8,001 ಕೋಟಿ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಇದರಲ್ಲಿ ಇವತ್ತು ಸಪ್ಲಿಮೆಂಟರಿ ಎಸ್ಟಿಮೇಟ್ ಒಟ್ಟು 8,001ರಲ್ಲಿ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಹೊಟೆಡ್ ಎಕ್ಸ್ಪೆಂಡಿಚರ್ ಇವೆರಡು ಕೂಡ ಇನ್ವಾಲ್ವ್ ಆಗುತ್ತೆ. 1,806 ಕೋಟಿ ರೂಪಾಯಿ ಚಾರ್ಜ್ಡ್ ಎಕ್ಸ್ಪೆಂಡಿಚರು ಮತ್ತು ಹೊಟೆಡ್ ಎಕ್ಸ್ಪೆಂಡಿಚರ್ 6,194 ಕೋಟಿ ಆಗುತ್ತೆ. ಹೀಗಾಗಿ 1,134 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ನಿಂದ ಬಂದಿದ್ದು ಕವರ್ ಆಗ್ತದೆ. ದಿ ನೆಟ್ ಕ್ಯಾಶ್ ಔಟ್ಗೋ ಈಸ್ 5,067 crores. ಇದೆಲ್ಲವನ್ನು ಲೆಕ್ಕ ಹಾಕಿದಾಗ ಇದನ್ನು ನಾವು ನಮ್ಮ ರೆವಿನ್ಯೂ ರಿಸೀಟ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡಿದ್ದೇವೆ. ಅಪ್ರಾಪ್ರೇಷನನ್ನು ಮಾಡ್ತೀವಿ ಮತ್ತು ಪೊಟೆನ್ಷಿಯಲ್ ಸೇವಿಂಗ್ಸ್ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿನೂ ಮಾಡಿ ತುಂಬುವುದಕ್ಕೆ ನಮ್ಮ ಒಂದು ಹಣಕಾಸಿನ ಸ್ಥಿತಿ ಅವಕಾಶ ಮಾಡಿಕೊಡ್ತೇವೆ. ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ. ಈ GST ಕಾಂಪನ್ಸೇಷನನ್ನು ನಾವು ಈ ವರ್ಷ ಬಜೆಟಲ್ಲಿ 5,000 ಕೋಟಿ ಅಂತ ನಾವು ಅಳವಡಿಸ್ಕೊಂಡಿದ್ವಿ. ಕೇಂದ್ರ ಸರ್ಕಾರ 10,557 ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ. ಹೀಗಾಗಿ 5,000 ಕೋಟಿ ಕೂಡ ಕವರ್ ಆಗಿದೆ. ಅಷ್ಟು ನಮ್ಮ ರೆವಿನ್ಯೂ ರಿಸೀಟ್ಸು ಹೆಚ್ಚಾಗಿದೆ. ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ 3,399 ಸ್ಪೆಷಲ್ ಅಸಿಸ್ಟೆಂಟ್ ಸ್ಕೀಮನ್ನು ಮಾಡಿದೆ. ಅದು ಲಾಂಗ್ ಟರ್ಮ್ ಲೋನನ್ನು ಬಜೆಟಲ್ಲಿ ಅವರೇನು ಅನೌನ್ಸ್ ಮಾಡಿದ್ರು. ಅದರಲ್ಲಿ 3,399 ಕೋಟಿ ಸ್ಪೆಷಲ್ ಅಸಿಸ್ಟೆನ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 1,797 ಕೋಟಿಗ ಈಗಾಗಲೇ ರಿಲೀಸ್ ಕೂಡ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು GST ಕಲೆಕ್ಷನ್ನಲ್ಲಿ ದೇಶದಲ್ಲಿಯೇ 2ನೇ ಸ್ಥಾನ ನಾವು ಇವತ್ತು ಬಂದಿದ್ದೇವೆ. ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಎಫಿಷಿಯನ್ಸಿ ಇಂಪ್ರೂವ್ ಆಗಿದೆ. ಹಲವಾರು ಲೂಪ್ ಹೋಲ್ಗಳನ್ನು ಮುಚ್ಚೋದಕ್ಕೆ ಯಶಸ್ವಿಯಾಗಿದ್ದೇವೆ. ಇನ್ನಷ್ಟು ಲೂಪ್ ಹೋಲ್ ಮುಚ್ಚುವಂಥ ಪ್ರಯತ್ನಗಳು ಕೂಡ ಆಗ್ತಾಯಿದೆ. ಇವತ್ತು ನಾವು ಕಮರ್ಷಿಯಲ್ ಟ್ಯಾಕ್ಸ್ ರೆವಿನ್ಯೂ ಟಾರ್ಗೆಟನ್ನು
ರಿವೈಸ್ ಮಾಡಿದ್ವಿ. ಬಜೆಟ್ ಟೈಮಲ್ಲಿ 2010 ಕೋಟಿ ರೂಪಾಯಿ ಮಾಡಿದ್ವಿ. ಈಗ ಅದನ್ನು 79,010 ಕೋಟಿ ಮಾಡಿದ್ದೀವಿ. ಅಂದರೆ ಸುಮಾರು 7,000 ಕೋಟಿ ಹೆಚ್ಚಿಗೆ ಆದಾಯ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ನಾವು ಮಾಡಿದ್ವಿ. ಹೀಗೆ ಹೆಚ್ಚಿಗೆ ಆದಾಯವನ್ನು ಮಾಡುವಂಥದ್ದು, ಸೇವಿಂಗ್ಸನ್ನು ಮಾಡುವಂಥದ್ದು, ರೀಅಪ್ರಾಪ್ರಿಯೇಷನ್ ಮಾಡುವಂಥದ್ದು, ರೀಪ್ರಯಾರಿಟೈಸೇಷನ್ ಮಾಡುವಂಥದ್ದು ಮುಖಾಂತರ ಏನು ನೆಟ್ ಕ್ಯಾಶ್ ಔಟ್ಫ್ಲೋ 8,001 ಕೋಟಿಯಲ್ಲಿ ನೆಟ್ ಕ್ಯಾಶ್ ಔಟ್ಫ್ಲೋ ಆಫ್ಟರ್ ಆಲ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಸಿಸ್ಟೆನ್ಸ್ ಎಲ್ಲವನ್ನು ತಗೊಂಡಾಗ 5,067 ಕೋಟಿ ರೂಪಾಯಿ ಏನಾಗ್ತದೆ, ಅದನ್ನು ಈ ರೀತಿ ತುಂಬೋದಕ್ಕೆ ನಾನು ಪ್ರಪೋಸಲನ್ನು ಮಾಡಿದ್ದೇನೆ. ಈ ಸಪ್ಲಿಮೆಂಟ್ರಿ ಬಜೆಟನ್ನು ಇಲ್ಲಿ ಮಂಡಿಸ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಅನುಮೋದನೆ ಕೊಡಬೇಕಂತ ಹೇಳಿ ತಮ್ಮ ಮುಖಾಂತರ ಇಡೀ ಸದನಕ್ಕೆ ಬೇಕು. ಪ್ರತಿಪಕ್ಷದ ನಾಯಕರು ತಾವು ಕೃಷ್ಣ ಕೃಷ್ಣ ಬೈರೇಗೌಡರು ಅವರು ಬೆಳೆಸ್ತಾ ಇಲ್ಲ GST ಕೃಷ್ಣ ಅಂತ ಹೇಳಬೇಕು ಹೇಳಿದ್ದೆ. ಫೈನಾನ್ಸ್ ಮಿನಿಸ್ಟರ್ ಅವರು ಇನ್ಚಾರ್ಜ್ ಇದ್ರು. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಈ ವರ್ಷದ 2ನೇ ಪೂರಕ ಅಂದಾಜುಗಳನ್ನು ಮಂಡಿಸಿ ಸದನದ ಒಪ್ಪಿಗೆಯನ್ನು ಕೋರಿದ್ದಾರೆ. ಸದನ ಯಾವುದೇ ಆಗಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಅವರ ಆದ್ಯತೆಗಳಿಗೆ ಅನುಗುಣವಾಗಿ ಅವರು ಪೂರಕ ಅಂದಾಜುಗಳಿಗೆ ಒಪ್ಪಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ರೀತಿ ನಡೆದು ಬಂದಿರುವಂಥ ವಾಡಿಕೆ. ಸೊ ವಾಡಿಕೆ ಪ್ರಕಾರ ಹೋದರೆ ಅದು ನಮ್ಮ ಜವಾಬ್ದಾರಿನೂ ಕೂಡ ಆಗುತ್ತೆ. ನಾವು ಒಪ್ಪಿಗೆಯನ್ನು ಕೊಡ್ತೇವೆ ಅಂತ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಆದರೆ ಬೇರೆ ಸಂದರ್ಭಗಳಲ್ಲಿ ನಾವೆಲ್ಲನೂ ಕೂಡ ನಿರ್ದಿಷ್ಟವಾಗಿ ಕೆಲವು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳ ಬಗ್ಗೆ ಮಾತ್ರ ಮಾತಾಡ್ತೇವೆ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗೋದು ಭಾಳ ಕಡಿಮೆ, ಅವಕಾಶಗಳು ಕಡಿಮೆ. ಹಾಗಾಗಿ ಅವಕಾಶವನ್ನು ಬಳಸ್ಕೊಂಡು ಸ್ವಲ್ಪ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಪ್ರತಿಪಕ್ಷದ ನಾಯಕರ ಪರವಾಗಿ ಹಾಗೂ ಅವರು ಕೆಲವು ವಿಚಾರ ಹೇಳ್ತಾರೆ. ಆದರೆ ಅವರು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಸೇರಿಸ್ಕೊಂಡು ಸದನದ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದೇ ನಿಮಿಷ, ನಾನು ಮುಖ್ಯಮಂತ್ರಿಗಳು ಈ